ಯಾವ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಗೆ ಒಳಪಟ್ಟಿತು? 1799ರ ಶ್ರೀರಂಗಪಟ್ಟಣದ ಒಪ್ಪಂದ. ಬ್ರಿಟಿಷರ ಯಾವ ನೀತಿಯನ್ನು ಮೈಸೂರು ರಾಜ್ಯ ಒಪ್ಪಿಕೊಂಡಿತು? ಸಹಾಯಕ ಸೈನ್ಯ ಪದ್ಧತಿ. ಬಾಲಕ ಮೂರನೇ ಕೃಷ್ಣರಾಜ ಒಡೆಯರ ರಾಜಪ್ರತಿನಿಧಿ ಯಾರು? ರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಮಂತ್ರಿ ಯಾರು? ದಿವಾನ್ ಪೂರ್ಣಯ್ಯ. ಮೂರನೇ ಕೃಷ್ಣರಾಜ ಒಡೆಯರು ಯಾವಾಗ ಎಲ್ಲಿ ಸಿಂಹಾಸನವನ್ನು ಏರಿದರು? 1799 ಜೂನ್ 30 ಮೈಸೂರಿನ ನಜರಾಬಾದ್ ಕೋಟೆ. ಮೂರನೇ ಕೃಷ್ಣರಾಜರ ಮೈಸೂರಿನ ಬ್ರಿಟಿಷ್ ರೆಸಿಡೆಂಟನಾರು? ಕರ್ನಲ್ ಬ್ಯಾರಿಕೋಸ್. ದಿವಾನ್ ಪೂರ್ಣಯ್ಯ ಎಲ್ಲಿ ಯಾವಾಗ ಜನಿಸಿದರು? ತಿರಕ್ಕಂಬೂರ್, ಕೊಯಮತ್ತೂರು ಜಿಲ್ಲೆ, 1736. ದಿವಾನ್ ಪೂರ್ಣಯ್ಯನವರ ಮಾತಾಪಿತೃಗಳಾರು? ತಂದೆ ಕೃಷ್ಣಯ್ಯಾಚಾರಿ, ತಾಯಿ ಲಕ್ಷ್ಮೀಬಾಯಿ. ಪೂರ್ಣಯ್ಯನವರು ಯಾವಾಗ ದಿವಾನರಾಗಿದ್ದರು? 1799ರಿಂದ 1811. ಮೂರನೇ ಕೃಷ್ಣರಾಜ ಒಡೆಯರ ಕಾಲದ ಮದ್ರಾಸಿನ ಗವರ್ನರ್ ಯಾರು? ಲೋಶಿಂಗ್ಟನ್. ಪೂರ್ಣಯ್ಯನವರನ್ನು ಮೈಸೂರಿನ ದಿವಾನರನ್ನಾಗಿ ನೇಮಿಸಿದವರಾರು? ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರಾರು? ದಿವಾನ್ ಪೂರ್ಣಯ್ಯನವರು. ಮೈಸೂರಿನ ಮೊದಲ ದಿವಾನರಾರು? ದಿವಾನ್ ಪೂರ್ಣಯ್ಯನವರು. ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಪೂರ್ಣಯ್ಯನವರು ಎಷ್ಟು ವಿಭಾಗಗಳನ್ನಾಗಿ ವಿಂಗಡಿಸಿದರು? ಅವುಗಳನ್ನು ತಿಳಿಸಿ. 3 ಅಷ್ಟಗ್ರಾಮ, ಮೈಸೂರು, ನಗರ, ಬೆಂಗಳೂರು. ರಾಜ್ಯದ ವಿಭಾಗಗಳ ಆಡಳಿತವನ್ನು ಪೂರ್ಣಯ್ಯನವರು ಯಾರ ಅಧೀನದಲ್ಲಿರಿಸಿದರು? ಸುಬೇದಾರರ ಅಧೀನ. ಪೂರ್ಣಯ್ಯನವರ ಆಡಳಿತದ ಪ್ರಮುಖ ಇಲಾಖೆಗಳಾವುವು? ಹಣಕಾಸು, ಖಜಾನೆ ಇಲಾಖೆ, ಆದಾಯ ಇಲಾಖೆ, ಇತರ ವಿಷಯಗಳ ಇಲಾಖೆ, ಸೈನಿಕ ಇಲಾಖೆ. ಪೂರ್ಣಯ್ಯನವರ ಸೈನಿಕ ಇಲಾಖೆಯ ಹೆಸರೇನು? ಕಂದಾಚಾರ ಇಲಾಖೆ. ಪೂರ್ಣಯ್ಯನವರು ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದರು? ಲಕ್ಷ್ಮಣ ತೀರ್ಥ ನದಿ. ಮೈಸೂರಿನಲ್ಲಿ ಸಿಡುಬು ರೋಗ ನಿವಾರಣಾ ಮದ್ದನ್ನು ಯಾರು ತಂದರು? ದಿವಾನ್ ಪೂರ್ಣಯ್ಯನವರು. ದಿವಾನ್ ಪೂರ್ಣಯ್ಯನವರು ಯಾವಾಗ ನಿವೃತ್ತಿಯಾದರು? ಅವರು ಪಡೆದ ಜಾಗೀರು ಯಾವುದು? 1811 ಯಳಂದೂರು. ಪೂರ್ಣಯ್ಯನವರ ನಂತರ ಮೂರನೇ ಕೃಷ್ಣರಾಜ ದಿವಾನರಾರು? ಬರ್ಗೀರ್ ಬಕ್ಷಿ ಬಾಲಾಜಿರಾವ್. 1831 ಮೇ 31ರ ನಗರ ದಂಗೆಯನ್ನು ಅಡಗಿಸಿದ ಬ್ರಿಟಿಷ್ ದಳಪತಿಗಳಾರು? ಕರ್ನಲ್ ಬ್ರಿಗ್ಸ್ ಮತ್ತು ಲೆಫ್ಟಿನೆಂಟ್ ರಾಜಫೋರ್ಡ್. 1830-31ರ ನಗರ ದಂಗೆಯ ಕಾಲದಲ್ಲಿ ಬಿದನೂರಿನಲ್ಲಿದ್ದ ನಾಯಕನಾರು? ಫೌಜುದಾರನಾದ ವೀರರಾಜ. ಮೂರನೇ ಕೃಷ್ಣರಾಜರ ಅಧಿಕಾರವನ್ನು ಕಮಿಷನರ್ನ ಆಳ್ವಿಕೆಗೆ ಹಸ್ತಾಂತರ ಮಾಡಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಮುಮ್ಮಡಿ ಕೃಷ್ಣರಾಜ ಒಡೆಯರ ರಾಜಧಾನಿ ಯಾವುದು? ಮೈಸೂರು. ಮೂರನೇ ಕೃಷ್ಣರಾಜ ಒಡೆಯರ ಕುಟುಂಬದ ವೈದ್ಯನಾರು? ಡಾಕ್ಟರ್ ಕ್ಯಾಂಪ್ ಬೆಲೆ. ಮೂರನೇ ಕೃಷ್ಣರಾಜ ಒಡೆಯರ ಕನ್ನಡ ಕೃತಿಗಳಾವುವು? ಶ್ರೀಕೃಷ್ಣ ಕಥಾಸಾಗರ ಸಂಗ್ರಹ, ಭಾಗವತ ಮತ್ಸರಾಜ ಕತೆ, ಅಖಂಡ ಕಾವೇರಿ ಮಹಾತ್ಯ ಟೀಕು, ಸಿರಿ ನಂಜುಂಡ ಶತಕ, ದೇವಿ ಮಹಾತ್ಮೆ ಸಪ್ತಶತಿ. ಬಿದನೂರು ನಗರ ದಂಗೆಯ ದೇತಾರರಾರು? ನಗರ ದಂಗೆಯ ಸಮಯದಲ್ಲಿ ಆತನ ಹೆಸರೇನು? ಕುಂಸಿಯ ರೈತ ಸಾದರಮಲ್ಲ, ಬೂದಿ ಬಸಪ್ಪ. ಮೂರನೇ ಕೃಷ್ಣರಾಜರನ್ನು ಅಧಿಕಾರದಿಂದಿಳಿಸಲು ಕಾರಣವೇನು? ಆಡಳಿತದ ಅನುಭವ ಇಲ್ಲದಿರುವುದು, ಸಂಸ್ಥಾನದಲ್ಲಿ ಉಂಟಾದ ದಂಗೆಯನ್ನು ಅಡಗಿಸುವಲ್ಲಿ ವಿಫಲರಾದುದು. ಮೂರನೇ ಕೃಷ್ಣರಾಜ ಒಡೆಯರ ಕಾಲದ ಪ್ರಸಿದ್ಧ ಗಮಕ ಯಾರು? ಮೈಸೂರು ಸದಾಶಿವರಾಯ. ಮೂರನೇ ಕೃಷ್ಣರಾಜ ಒಡೆಯರ ಕಾಲದ ವೀಣೆ ವಾದಕವನ್ನು ತಿಳಿಸಿ. ವೀಣೆ ಸುಬ್ಬಯ್ಯ ಮತ್ತು ವೆಂಕಟ ಸುಬ್ಬಯ್ಯ. ಮೂರನೇ ಕೃಷ್ಣರಾಜರ ಆಡಳಿತದ ನಿರ್ವಹಣೆಗೆ ಅನುಮತಿ ನೀಡಿದ ಮೈಸೂರು ಸಂಸ್ಥಾನದ ಬ್ರಿಟಿಷ್ ರೆಸಿಡೆಂಟನಾರು? ಎಎಸ್ ಕೋಲ್. ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪಿಸಿದ ನ್ಯಾಯಾಲಯದ ಹೆಸರೇನು? ಯಾವಾಗ ಸ್ಥಾಪಿಸಿದರು? ಅದಾಲತ್ 1805. ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದ ತಾಲೂಕುಗಳ ಸಂಖ್ಯೆ ಎಷ್ಟು? ಸಂಸ್ಥಾನವನ್ನು ಎಷ್ಟು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದರು? ತಾಲೂಕುಗಳ ಸಂಖ್ಯೆ 125. 6 ಫೌಜುದಾರ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದ ವರದಿಗಳನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ನಿಗೆ ನೀಡಿದವರಾರು? ಮದ್ರಾಸಿನ ಗವರ್ನರ್ ಲೂಸಿಂಗ್ಟನ್. ಮುದ್ರಾ ಮಂಜೂಷದ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದರು? ಕೆಂಪು ನಾರಾಯಣ, ಮೂರನೇ ಕೃಷ್ಣರಾಜ ಒಡೆಯರ್. ಜಗನ್ಮೋಹನ ಅರಮನೆಯನ್ನು ಯಾರು ಯಾವಾಗ ಕಟ್ಟಿಸಿದರು? ಮುಮ್ಮಡಿ ಕೃಷ್ಣರಾಜ ಒಡೆಯರು 1861. ದಿವಾನ್ ಪೂರ್ಣಯ್ಯನವರು ಅಡಗಿಸಿದ ದಂಗೆಗಳನ್ನು ಹೆಸರಿಸಿ. ಬಲ್ಲಂಗ ಸೀಮೆಯ ಕೃಷ್ಣಪ್ಪ ನಾಯಕನ ದಂಗೆ 1800, ಮೈನಾಡಿನ ದಂಗೆ 1802, ಮರಾಠರೊಡನೆ ಯುದ್ಧ 1803, ಚಿತ್ತೂರು ದಂಗೆ 1804, ವೆಲ್ಲೂರು ದಂಗೆ 1806. ಮೂರನೇ ಕೃಷ್ಣರಾಜ ಒಡೆಯರು ನಿರ್ಮಿಸಿದ ದೇವಾಲಯಗಳನ್ನು ತಿಳಿಸಿ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಗೋಪುರ, ಚಾಮುಂಡೇಶ್ವರಿ ದೇವಾಲಯದ ನಿರ್ಮಾಣ, ಮೈಸೂರಿನ ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ಹೆಗಲು ನಿರ್ಮಿಸಿದ್ದು. ಮೂರನೇ ಕೃಷ್ಣರಾಜರ ಕಾಲದ ಫೌಜುದಾರ ವಿಭಾಗಗಳನ್ನು ತಿಳಿಸಿ. ಬೆಂಗಳೂರು ಅಷ್ಟಗ್ರಾಮ, ಮೈಸೂರು, ಮಧುಗಿರಿ, ಮುಂಜರಾಬಾದ್, ಚಿತ್ರದುರ್ಗ ನಗರ, ಬೀದನೂರು.
ಮಹಾರಾಜ ಸಂಸ್ಕೃತ ವಿದ್ಯಾಲಯವನ್ನು ಯಾರು ಸ್ಥಾಪಿಸಿದರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. ದತ್ತುಪುತ್ರನನ್ನು ತೆಗೆದುಕೊಳ್ಳುವ ಹಕ್ಕನ್ನು ಬ್ರಿಟಿಷರಿಂದ ಮರಳಿ ಪಡೆದ ಒಡೆಯನಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಹಿತ್ಯವನ್ನು ತಿಳಿಸಿ. ಕನ್ನಡ ಕೃತಿಗಳು: ಶ್ರೀ ತತ್ವನಿಧಿ, ಶ್ರೀಕೃಷ್ಣ ಕಥಾಸಾಗರ, ಸಂಗ್ರಹ ಭಾಗವತ, ಅಖಂಡ ಕಾವೇರಿ, ಮಹಾತ್ಮ ಟೀಕು, ಸಿರಿನಂಜುಂಡ ಶತಕ, ವತ್ಸರಾಜ ಕಥೆ, ದೇವಿ ಮಹಾತ್ಮೆ ಮತ್ತು ಸಪ್ತಶತಿ. ಸಂಸ್ಕೃತದ ಕೃತಿಗಳು: ಕೃಷ್ಣ ಕಥಾ ಪುಷ್ಪಮಂಜರಿ, ರಾಮಾಯಣ ಕಥಾ ಪುಷ್ಪಮಂಜರಿ, ಚಾಮುಂಡಿ ಮಂಗಳ ಮಾಲಿಕಗಳಾಗಿವೆ. ಇದರ ಆಸ್ಥಾನದ ಕನ್ನಡ ಲೇಖಕರಾದ ದೇವಚಂದನ ರಾಜಾವಳಿ, ಕೆಂಪು ನಾರಾಯಣನ ಮುದ್ರಾ ಮಂಜುಷ, ಶ್ರೀನಿವಾಸ ಕವಿಯ ಕೃಷ್ಣರಾಜ ಸಂಬೋಧಯ, ಅಳಿಯ ಲಿಂಗರಾಜನ ನರಪತಿ ಚರಿತೆ, ರಾಮಕೃಷ್ಣ ಶಾಸ್ತ್ರಿ ಭುವನ ಪ್ರದೀಪಿಕಾ. 1830-31 ನಗರ ದಂಗೆಯನ್ನು ವಿವರಿಸಿ. ಮುಮ್ಮಡಿ ಕೃಷ್ಣರಾಜರ ಆಡಳಿತದಲ್ಲಿ ಜರುಗಿದ 1830 ನಗರ ದಂಗೆಯು ಮೈಸೂರಿನ ಇತಿಹಾಸದಲ್ಲಿ ಬಹುಮುಖ್ಯವಾಗಿದೆ. ಬಿದನೂರು ಪ್ರಾಂತ್ಯದ ಜನತೆಯು ದಂಡೆಕೋರರು ಆಗಿದ್ದು ಕಂದಾಯವನ್ನು ಪಾವತಿ ಮಾಡುವಲ್ಲಿ ಬೇಜವಾಬ್ದಾರರಾಗಿದ್ದರು. ರಾಜ್ಯದ ಬೊಕ್ಕಸಕ್ಕೆ ಅಲ್ಲಿಂದ ಬರಬೇಕಾಗಿದ್ದ 13 ಲಕ್ಷ ರೂಪಾಯಿಗಳಲ್ಲಿ 7 ಲಕ್ಷ ರುಗಳನ್ನು ಅಲ್ಲಿನ ಫೌಜುದಾರನಾದ ಅಪ್ಪಣ್ಣನು ರಾಜರ ಅನುಮತಿ ಇಲ್ಲದೆ ರಿಯಾಯಿತಿ ತೋರಿಸಿದ್ದನ್ನು ಗಮನಿಸಿ ಕ್ರೋಧಗೊಂಡ 3ನೇ ಕೃಷ್ಣರಾಜರು ಆ ಫೌಜುದಾರನನ್ನು ಅಧಿಕಾರದಿಂದ ಇಳಿಸಿ ಆ ಸ್ಥಾನದಲ್ಲಿ ಹೊಸ ಫೌಜುದಾರನಾದ ವೀರರಾಜನನ್ನು ನೇಮಿಸಿದರು. ಈತನು ಹಳೆಯ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರಗಳನ್ನು ಬಹುಬೇಗ ಅಡಗಿಸಿದ್ದರಿಂದ ಆಗಬಹುದಾದ ತೊಂದರೆಯನ್ನು ಗಮನಿಸಿದ ಪದಚ್ಯುತ ಫೌಜುದಾರನಾದ ಅಪ್ಪಣ್ಣ ಹಾಗೂ ಅವನ ಸಹವರ್ತಿಗಳು ಕುತಂತ್ರ ಹೂಡಿದರು. ಈ ಸನ್ನಿವೇಶದಲ್ಲಿಯೇ ಕುಂಚಿಯ ರೈತನ ಮಗನಾದ ಸಾದರ ಮಲ್ಲನೆಂಬುವನು ಬೂದಿ ಬಸಪ್ಪನೆಂಬ ಹೆಸರಿನಲ್ಲಿ ಬಿದನೂರಿನ ಸಿಂಹಾಸನಕ್ಕೆ ಹಕ್ಕುದಾರನೆಂದು ಕೂಗಿಕೊಂಡು ತಿರುಗಿದ್ದನು. ಕಳ್ಳತನದ ಆಪಾದನೆಯಲ್ಲಿ ಹಲವು ಸಲ ಜೈಲುವಾಸ ಸೇರಿದ್ದ ಈತನು ಬಿದನೂರಿನ ರಾಜಪುರೋಹಿತನಾದ ಜಂಗಮನ ಸಹವರ್ತಿಯಾಗಿದ್ದನು. ಜಂಗಮನು ಮರಣ ಹೊಂದಲಾಗಿ ಅವನ ಸಮೀಪವಿದ್ದ ನಾಯಕನ ರಾಜಮುದ್ರೆಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದನು. ಒಂದು ಸಲ ಅಪರಾಧ ಒಂದರಲ್ಲಿ ಸಿಲುಕಿಕೊಂಡ ಈತನು ಜಿಲ್ಲಾ ನ್ಯಾಯಾಲಯದಿಂದ ಬಿಡುಗಡೆ ಆಗುವಾಗ ನ್ಯಾಯಾಲಯದ ಮುದ್ರೆಗಳನ್ನು ಪತ್ರದಲ್ಲಿ ತನ್ನ ಹೆಸರನ್ನು ಬೂದಿ ಬಸಪ್ಪನಗರ ಕಾವಿಂದ ಎಂದು ಬರೆಸಿದನು. ಅಲ್ಲದೆ ಇದರ ಜೊತೆಗೆ ತನ್ನಲ್ಲಿದ್ದ ಮುದ್ರೆಗಳನ್ನು ಬಳಸಿ ನಗರದ ಸಿಂಹಾಸನಕ್ಕೆ ತನಗಿರುವ ಹಕ್ಕನ್ನು ನಿರ್ಮಿಸಲು ಯೋಚಿಸಿದನು. ಈಸ್ಟ್ ಇಂಡಿಯಾ ಕಂಪನಿಯು ನೀಡಿದ ಬಸಪ್ಪನಗರ ಕಾವಿಂದ ಎಂಬ ಪತ್ರವನ್ನು ನಂಬಿದ್ದ ಜನರು ಅವನ ಸಹವರ್ತಿಗಳಾದರು. ಇದೇ ಸಂದರ್ಭದಲ್ಲಿ ಕಂದಾಯ ಬಾಕಿ ಪಾವತಿಯ ವಿಷಯವಾಗಿ 1830 ನಗರದಲ್ಲಿ ಸಂಭವಿಸಿದ ದಂಗೆಯಲ್ಲಿ ತಾನೇ ನಗರದ ಅರಸನೆಂದು ಘೋಷಣೆ ಮಾಡಿಕೊಂಡ ಬೂದಿ ಬಸಪ್ಪ ಕಂದಾಯವನ್ನು ವಜಾ ಮಾಡಿರುವುದಾಗಿ ಭರವಸೆ ನೀಡತೊಡಗಿದನು. ಅಧಿಕಾರ ಕಳೆದುಕೊಂಡು ಪದಚ್ಯುತಿ ಫೌಜುದಾರನಾದ ಅಪ್ಪಣನು ಇದರೊಡನೆ ಸೇರಿಕೊಂಡು ಬಿದನೂರು ಹಾಗೂ ಕೆಲವು ಕಡೆ ವಾತಾವರಣ ಕೆಡಿಸಿದರು. ಇದರಿಂದ ಹಲವು ಕಡೆ ರೈತರ ಸಂಘಗಳು ದಂಗೆ ನಡೆಸಿದವು. ಹಾಗಾಗಿ ಈ ಬಿದನೂರಿನ 1830 ಪರಿಸ್ಥಿತಿಯು ನಗರ ದಂಗೆ ಎಂದೇ ಪ್ರಸಿದ್ಧವಾಯಿತು. ಈ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಸಹಾಯ ಯಾಚಿಸಬೇಕಾಯಿತು. 1831 ಮೇ 31 ಆಯುಧಗಳೊಡನೆ ಬಂದ ಕರ್ನಲ್ ಬ್ರಿಗ್ಸ್ ಮತ್ತು ಲೆಫ್ಟಿನೆಂಟ್ ರಾಜ್ಫೋರ್ಡ್ ಕ್ರಾಂತಿಯನ್ನು ಅಡಗಿಸಿದರು. ಪರಿಣಾಮಗಳು: 1. ಬ್ರಿಟಿಷರ ದೃಷ್ಟಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಸಮರ್ಥರೆಂದು ಪರಿಗಣಿತವಾಯಿತು. 2. ಆಗಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಕನು ಸರ್ಕಾರದ ಆಜ್ಞೆಯಂತೆ 1831 ಒಡೆಯರನ್ನು ಅಧಿಕಾರದಿಂದ ಇಳಿಸಿದನು. 3. ಮೈಸೂರಿನ ಆಡಳಿತವನ್ನು ತಾವೇ ವಹಿಸಿಕೊಂಡು 1881 ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಕಮಿಷನರ್ ಆಳ್ವಿಕೆಗೆ ಒಳಪಡಿಸಿದರು. 4. 3ನೇ ಕೃಷ್ಣರಾಜರಿಗೆ ಆಡಳಿತ ಅನುಭವ ಇಲ್ಲವೆಂದು ಅವರಿಗೆ ಇಳಿಸಿ 1 ವರ್ಷಕ್ಕೆ 1 ಲಕ್ಷ ವರ್ಷವನ್ನು ಮೈಸೂರಿನ ರಾಜಮನೆತನಕ್ಕೆ ನೀಡಿ ರಾಜ್ಯದ ಆಡಳಿತವನ್ನು ಬ್ರಿಟಿಷರೇ ನಿರ್ವಹಿಸಿದರು. ದಿವಾನ್ ಪೂರ್ಣಯ್ಯನವರ ಆರಂಭದ ಜೀವನ ಹಾಗೂ ಸುಧಾರಣೆಗಳನ್ನು ತಿಳಿಸಿರಿ. ದಿವಾನ್ ಪೂರ್ಣಯ್ಯ 1799 1811. ಮುಮ್ಮಡಿ ಕೃಷ್ಣರಾಜ ಒಡೆಯರ ಹಾಗೂ ಮೈಸೂರಿನ ಮೊದಲ ದಿವಾನರಾದ ದಿವಾನ್ ಪೂರ್ಣಯ್ಯನವರು ದಕ್ಷರು, ಸಮರ್ಥರು, ಆಡಳಿತ ಜ್ಞಾನಿಯೂ ಚಾಣಾಕ್ಷರು ಆಗಿದ್ದು ಅಭೂತಪೂರ್ವ ಸೇವೆ ಸಲ್ಲಿಸಿದರು. ಆರಂಭದ ಜೀವನ: 1799 1811 ಮೈಸೂರು ಸಂಸ್ಥಾನದ ದಿವಾನರಾಗಿ ಸೇವೆ ಸಲ್ಲಿಸಿದ ಪೂರ್ಣಯ್ಯನವರು ಕೇರಳದ ಕೊಯಮತ್ತೂರು ಜಿಲ್ಲೆಯ ತಿರಕ್ಕಂಬೂರಿ ಬ್ರಾಹ್ಮಣ ದಂಪತಿಗಳಾದ ಕೃಷ್ಣ ಮಂಚೂರಿ ಮತ್ತು ಲಕ್ಷ್ಮೀಬಾಯಿ ಎಂಬುವರಿಗೆ 1836 ಜನಿಸಿದರು. ತಂದೆಯನ್ನು ಕಳೆದುಕೊಂಡು ವಂಚಿತರಾದ ಪೂರ್ಣಯ್ಯನವರು ತಾಯಿ ಸಂಗಡ ಸತ್ಯಮಂಗಲಕ್ಕೆ ಬಂದು ಜೀವನೋಪಾಯಕ್ಕಾಗಿ ಅಲ್ಲಿನ ರಂಗಶೆಟ್ಟಿಯ ಅಂಗಡಿಯಲ್ಲಿ ಸೇವೆ ನೀಡಿದರು. ನಂತರ ರಾಜಧಾನಿ ಶ್ರೀರಂಗಪಟ್ಟಣದ ಅನ್ನದಾನ ಶೆಟ್ಟಿ ಎಂಬುವನ ಖಾಸಗಿ ಗುಮಾಸ್ತನಾಗಿ ಸೇವೆ ಸಲ್ಲಿಸಿ ತನ್ನ ಸ್ವಸಾಮರ್ಥ್ಯದಿಂದ ಹೈದರನ ಖಜಾನೆಯ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ದಕ್ಷತೆಗೆ ಹೆಸರಾದರು. ಅಲ್ಲದೆ ಕನ್ನಡ, ತೆಲುಗು, ತಮಿಳು, ಉರ್ದು, ಮರಾಠಿ, ಇಂಗ್ಲಿಷ್ ಬಲ್ಲವರಾಗಿದ್ದು ಬಳಿಕ ಟಿಪ್ಪುವಿನ ನಂಬಿಕೆಗೆ ಪಾತ್ರನಾಗಿ ಹಣಕಾಸಿನ ಮುಖ್ಯಮಂತ್ರಿಯಾಗಿ ಮೈಸೂರಿನ ಒಡೆಯರಾಗಿ ನೇಮಕಗೊಂಡು ಸೇವೆ ಸಲ್ಲಿಸಿದರು. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಹಿಸಿದಾಗ ಅಪ್ರಾಪ್ತರಾಗಿದ್ದರಿಂದ
ಅವರ ಸ್ಥಾನದ ಪೂರ್ಣ ಆಡಳಿತದ ಹೊಣೆಗಾರಿಕೆಯನ್ನು ನಿರ್ವಹಿಸುವ ದಿವಾನರಾಗಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯು ನೇಮಿಸಿದನು. ದಂಗೆಗಳ ದಮನ. ಮೈಸೂರಿನ ದಿವಾನರಾಗಿ ಅಧಿಕಾರ ವಹಿಸಿಕೊಂಡ ಆರಂಭದ ದಿನಗಳಲ್ಲಿಯೇ ಬ್ರಿಟಿಷರ ದಬ್ಬಾಳಿಕೆಯನ್ನು ವಿರೋಧಿಸಿ ದಂಗೆ ಎದ್ದ 1799ರ ದೊಂಡಿಯಾವಗನು ಶಿವಮೊಗ್ಗೆಯ ವಾಯುವ್ಯ ಭಾಗದ ಕೆಲವು ಕೋಟೆಗಳನ್ನು ಅಧೀನ ಮಾಡಿಕೊಂಡಿದ್ದನ್ನು ಬ್ರಿಟಿಷರ ಸೇನಾ ಸಹಾಯದಿಂದ 1799ರಲ್ಲಿ ಅಡಗಿಸಿದ್ದು, ಅದೇ ವರ್ಷ ಬಲ್ಲಂಗ ಸೀಮೆಯ ಪಾಳೆಗಾರನಾದ ಕೃಷ್ಣನಾಯಕನು ಒಡೆಯರ ಆಳ್ವಿಕೆಯನ್ನು ತಿರಸ್ಕರಿಸಿ ಸ್ವಾತಂತ್ರ್ಯವನ್ನು ಸಾರಿಕೊಂಡಿದ್ದನ್ನು ಬ್ರಿಟಿಷರ ನೆರವಿನಿಂದ 1800ರಲ್ಲಿ ಅಡಗಿಸಿದ್ದಲ್ಲದೆ 1802ರಲ್ಲಿ ವೈನಾಡಿನ ದಂಗೆ, 1803ರಲ್ಲಿ ಮರಾಠರೊಡನೆ ಯುದ್ಧ, 1804ರಲ್ಲಿ ಚಿತ್ತೂರು, 1806ರಲ್ಲಿ ವೆಲ್ಲೂರು ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ದಂಗೆಗಳೆದ್ದಾಗ ಅವುಗಳನ್ನು ಬ್ರಿಟಿಷರ ಸೈನ್ಯ ಸಹಾಯದಿಂದ ಅಡಗಿಸಿದ್ದು ಪೂರ್ಣಯ್ಯನವರ ಮಹತ್ತರ ರಾಜಕೀಯ ಸಾಧನೆಯಾಯಿತು. ಆಡಳಿತ ಸುಧಾರಣೆಗಳು. ಸುಮಾರು 18 ವರ್ಷಗಳ ಕಾಲ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿ ಸೇವೆ ಸಲ್ಲಿಸಿದ ಪೂರ್ಣಯ್ಯನವರು ಆರಂಭದಲ್ಲಿ ಆಂತರಿಕ ಕಲಹ ಹಾಗೂ ಹೊರಗಿನವರ ದಂಗೆಗಳನ್ನು ಅಡಗಿಸಿ ಭದ್ರತೆಯನ್ನು ಸ್ಥಾಪಿಸಿದ ನಂತರ ಆಡಳಿತ, ನ್ಯಾಯಾಂಗ, ಸೇನೆ, ಭೂಕಂದಾಯ, ವೈದ್ಯಕೀಯ, ಧಾರ್ಮಿಕ ಕಾರ್ಯ ಹೀಗೆ ಹಲವು 10 ಸುಧಾರಣೆಗಳನ್ನು ಜಾರಿಗೊಳಿಸಿದನು. ಆಡಳಿತದಲ್ಲಿ ಬದಲಾವಣೆ. ಶ್ರೀರಂಗಪಟ್ಟಣದ ಬದಲಾಗಿ ಮೈಸೂರನ್ನು ರಾಜಧಾನಿಯನ್ನಾಗಿರಿಸಿದ ಪೂರ್ಣಯ್ಯನವರು ರಾಜ್ಯವನ್ನು ಅಷ್ಟಗ್ರಾಮ ಮೈಸೂರು, ಬೆಂಗಳೂರು ಮತ್ತು ನಗರ ಬಿದನೂರು ಎಂಬುದಾಗಿ ವಿಂಗಡಿಸಿ ಪ್ರತಿ ವಿಭಾಗಕ್ಕೆ ಆಡಳಿತ ನಿರ್ವಹಣೆಗೆ ಸುಬೇದಾರರನ್ನು ನೇಮಿಸಿದನು. ದಕ್ಷವಾದ ಆಡಳಿತವನ್ನು ಒದಗಿಸಿಕೊಡಲು ಮುಂದಾಗಿ ಪ್ರಮುಖರಾದ 4 ಇಲಾಖೆಗಳನ್ನು ರಚಿಸಿದರು. ಅವುಗಳೆಂದರೆ ಹಣಕಾಸು ಮತ್ತು ಖಜಾನೆ ಇಲಾಖೆ, ಆದಾಯ ಇಲಾಖೆ, ಸೈನಿಕ ಮತ್ತು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಇತರ ಎಲ್ಲಾ ವಿಷಯಗಳನ್ನೊಳಗೊಂಡ ಸಮ್ಮಿಶ್ರ ವಿಷಯ ಇಲಾಖೆ. ನ್ಯಾಯಾಂಗ ಸುಧಾರಣೆ. ನ್ಯಾಯಾಂಗದಲ್ಲೂ ಕೈಯಾಡಿಸಿದ ಪೂರ್ಣಯ್ಯನವರು ಪ್ರತ್ಯೇಕವಾದ ನ್ಯಾಯಾಂಗ ಇಲಾಖೆಯನ್ನು ಸ್ಥಾಪಿಸಿ 1805ರಲ್ಲಿ ಅದಾಲತ್ ನ್ಯಾಯಾಲಯಗಳು ಸ್ಥಾಪನೆಯಾದವು. ಇವುಗಳಲ್ಲಿ ನ್ಯಾಯಾಧೀಶರಾಗಿ 2 ಮಂದಿ ಶಿರಸ್ತೆದಾರರು, ಒಬ್ಬ ಕಾಜಿ ಮತ್ತು ಪಂಡಿತ ಇವರು ಇದ್ದು, ಇವರಿಗೆ ನೆರವಾಗಲು 6 ಮಂದಿಗಳನ್ನು ಒಳಗೊಂಡ ಪಂಚಾಯಿತಿಯೂ ಇದ್ದು, ಇವರೆಲ್ಲರೂ ನ್ಯಾಯ ವಿತರಣೆಯ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿದ್ದರು. ಅಲ್ಲದೆ ಸಾಮಾನ್ಯ ಮೊಕದ್ದಮೆಗಳನ್ನು ಅಮೇಲ್ದಾರನು, ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಸುಬೇದಾರನು ವಿಚಾರಣೆ ಮಾಡುವಂತಾಗಿದ್ದು, ವಿಶೇಷ ಸಂದರ್ಭಗಳಲ್ಲಿ ಬ್ರಿಟಿಷ್ ರೆಸಿಡೆಂಟಿನ ಸಲಹೆಯನ್ನು ಪಡೆಯಲಾಗುತ್ತಿತ್ತು. ಹೀಗೆ ನ್ಯಾಯಾಡಳಿತವನ್ನು ಸುಧಾರಿಸಿ ಬೇಗ ನ್ಯಾಯ ದೊರಕುವಂತೆ ವ್ಯವಸ್ಥೆ ಮಾಡಿದನು. ಸೇನೆ ಹಾಗೂ ಪೊಲೀಸ್ ಇಲಾಖೆಯ ಸುಧಾರಣೆ. ರಾಜ್ಯದ ಶಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಇಲಾಖೆಯನ್ನು ಸುಧಾರಿಸಲು ಯತ್ನಿಸಿದ ಸುಲ್ತಾನರ ಕಾಲದ ಸೈನ್ಯದಲ್ಲಿದ್ದ ಅಶ್ವದಳ ಮತ್ತು ಪದಾತಿಗಳಿಂದ ಕೆಲವರನ್ನು ಆಯ್ಕೆ ಮಾಡಿದ ಸೈನಿಕರನ್ನೊಳಗೊಂಡ ಪಡೆಯನ್ನು ನಿರ್ಮಿಸಲು ಕಂದಾಚಾರ ಇಲಾಖಾ ಪಡೆಯನ್ನು ಸಂಘಟಿಸಿ ಈ ಸೈನ್ಯಕ್ಕೆ ಪ್ರತಿಯೊಂದು ಕುಟುಂಬದಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದವರಿದ್ದರು. ಈ ಸೈನಿಕರು ತಾವಿದ್ದ ಸ್ಥಳದಲ್ಲೇ ಕೋಟೆಯ ರಕ್ಷಣೆ ಮತ್ತು ಶಾಂತಿ ಸ್ಥಾಪನೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರಿಂದ ಪಾಳೆಗಾರರ ಸ್ವಾತಂತ್ರ್ಯ ಅಳಿದು ಹೋಯಿತು. ಪೊಲೀಸು ಇಲಾಖೆಯನ್ನು ಸುಧಾರಿಸಿ ಪ್ರಬಲಗೊಳಿಸಿದನು. ನಿಗದಿಯಾದ ಅರ್ಹತೆಯನ್ನು ಗೊತ್ತುಪಡಿಸಿ ನಿರ್ದಿಷ್ಟ ವೇತನವನ್ನು ನಿಗದಿಪಡಿಸಿದ್ದರಿಂದ ಪೊಲೀಸರು ಇಲಾಖೆಯು ಉತ್ತಮ ಕಾರ್ಯ ನಿರ್ವಹಿಸಲು ಅನುವಾಯಿತು. ತೆರಿಗೆ ಮತ್ತು ಭೂಕಂದಾಯ. ಆರ್ಥಿಕತೆಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ ಪೂರ್ಣಯ್ಯನವರು ವ್ಯಾಪಾರದ ವಸ್ತುಗಳ ಮೇಲೆ ತೆರಿಗೆಯನ್ನು ಹಾಕಿದ್ದಲ್ಲದೆ ಅಬಕಾರಿ ಶುಲ್ಕ, ತಂಬಾಕಿನ ಮೇಲಿನ ತೆರಿಗೆ, ಪ್ಲಾಂಟೇಶನ್ ತೆರಿಗೆಯನ್ನು ಹಾಕಿದನು. ಹಿಂದೂ ಮಾದರಿಯ ಭೂಕಂದಾಯವನ್ನು ಜಾರಿಗೆ ತಂದಿದ್ದಲ್ಲದೆ ಮೈಸೂರು, ಹಾಸನ, ಮಂಡ್ಯಗಳಲ್ಲಿ ಭೂಮಿಯನ್ನು ಅಳತೆ ಮಾಡಿಸಿ ಭೂಕಂದಾಯವನ್ನು ನಿಗದಿ ಮಾಡಿದನು. ಶಿಕ್ಷಣ ಹಾಗೂ ಲೋಕೋಪಯೋಗಿ ಕೆಲಸಗಳು. 3ನೇ ಕೃಷ್ಣರಾಜರಿಗೆ ನೆಲೆಸಲು ನೂತನ ಅರಮನೆಯನ್ನು ಕಟ್ಟಿಸಲು ಕ್ರಮ ತೆಗೆದುಕೊಂಡ ಪೂರ್ಣಯ್ಯನು ಅವರಿಗೆ ಯೋಗ್ಯವಾದ ಶಿಕ್ಷಣ ನೀಡಲು ಎಲ್ಲ ವಿಧವಾದ ಸೌಲಭ್ಯಗಳನ್ನು ಕಲ್ಪಿಸಿದನು. ಮೈಸೂರು, ಬೆಂಗಳೂರು, ಚನ್ನಪಟ್ಟಣ ನಗರಗಳ ಕೋಟೆಯನ್ನು ಬಲಪಡಿಸಿದ ಈತನು 1801ರಲ್ಲಿ ಬೆಂಗಳೂರಿನಲ್ಲಿ ಸಂಪಂಗಿ ಕೆರೆಯನ್ನು ನಿರ್ಮಿಸಿದ್ದಲ್ಲದೆ ಶ್ರೀರಂಗಪಟ್ಟಣದ ಉತ್ತರದ ಕಡೆ ಕಾವೇರಿ ನದಿಗೆ ದೊಡ್ಡದಾದ ಸೇತುವೆಯನ್ನು ಕಟ್ಟಿಸಿದನು. ಇದೇ ಇಂದಿನ ವೆಲ್ಲೆಸ್ಲಿ ಸೇತುವೆ ಎಂದು ಪ್ರಸಿದ್ಧಿಯಾಗಿದೆ. ಧಾರ್ಮಿಕ ಕೊಡುಗೆ. ಭಕ್ತಿ ಆದರಣೀಯರಾದ ಪೂರ್ಣಯ್ಯನವರು ರಾಜ್ಯದ ದೇವಾಲಯಗಳಿಗೂ ಮಠಗಳಿಗೂ ದಾನದತ್ತಿಗಳನ್ನು ನೀಡಿದ್ದಲ್ಲದೆ ದೇವಾಲಯಗಳ ಅಭಿವೃದ್ಧಿಗಾಗಿ ಇನಾಂ ಭೂಮಿಗಳನ್ನು ಮುಂದುವರಿಸಿದರು. ಪೂರ್ಣಯ್ಯನವರ ವ್ಯಕ್ತಿತ್ವ. ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಶಿಕ್ಷಣದಿಂದ ವಂಚಿತರಾದ ಪೂರ್ಣಯ್ಯನವರು ತಮ್ಮ ಅಸಾಧಾರಣ ಶಕ್ತಿಯಿಂದ ಹೈದರಾಲಿ ಆಸ್ಥಾನದಲ್ಲಿ ಗುಮಾಸ್ತನಾಗಿ ಗಮನಾರ್ಹವಾದ ಸೇವೆ ಸಲ್ಲಿಸಿ ಟಿಪ್ಪುವಿನ ಕಾಲದಲ್ಲೂ ಮುಂದುವರಿದು ಬ್ರಿಟಿಷರ ದೃಷ್ಟಿಗೆ ಉತ್ತಮನಾಗಿ ಕಂಡು ಮೈಸೂರು ಸಂಸ್ಥಾನದ ಮೊದಲ ದಿವಾನರು ಎಂಬ ಕೀರ್ತಿಗೆ ಪಾತ್ರರಾಗಿ ಎಲ್ಲಾ ರಂಗದಲ್ಲೂ ಉತ್ತಮ ಸೇವೆ ಸಲ್ಲಿಸಿ ಅಪ್ರಾಪ್ತ ಬಾಲಕ ಪ್ರಾಪ್ತ ವಯಸ್ಸಿಗೆ ಬಂದಾಗ 1811ರಲ್ಲಿ ದಿವಾನ್ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಪಡೆದು ಯಳಂದೂರನ್ನು ಶಾಶ್ವತ ಜಹಾಗೀರಾಗಿ ಪಡೆದು ಶ್ರೀರಂಗಪಟ್ಟಣದಲ್ಲಿಯೇ ನೆಲೆಸಿದ್ದು 1812ರಲ್ಲಿ ಕಾಲವಾದರು. ಈ ಚೇತನದ ಸಾಧನೆಗಳು ಈತನನ್ನು ಇತಿಹಾಸದ ಪುಟಗಳಲ್ಲಿ ಸೇರುವಂತೆ ಮಾಡಿದವು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.